ಬುಲ್ಡೋಸರ್ ಅಸ್ತ್ರಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಿದೆ ಸುಪ್ರೀಂ ಕೋರ್ಟ್. ಇದೇ ವಿಚಾರಕ್ಕೆ ಬಹಳ ಚರ್ಚೆ ಕೂಡ ಆಗ್ತಾ ಇತ್ತು. ಯೋಗಿ ಬುಲ್ಡೋಸರ್ಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ. ದೇಶದಾದ್ಯಂತ ಬುಲ್ಡೋಸರ್ ಕಾರ್ಯಾಚರಣೆಯ ಸ್ಥಗಿತಕ್ಕೆ ಮಹತ್ವದ ಸೂಚನೆಯನ್ನು ಪಾಸ್ ಮಾಡಿದೆ. 1ನೇ ತಾರೀಕುವರೆಗೂ ಕೂಡ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸದಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತಹದ್ದು. ಸುಪ್ರೀಂ ಒಪ್ಪಿಗೆ ಇಲ್ಲದೆ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ನಡೆಸುವಂತಿಲ್ಲ. ಅಕ್ರಮ ಒತ್ತುವರಿ ತೆರವಿಗೆ ಅನುಮತಿಯನ್ನು ಪಡೆದು ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನುವಂತಹ ಸೂಚನೆ. ಈ ಒತ್ತುವರಿ ಮಾಡಿಕೊಂಡವರು ಜೊತೆಗೆ ಗಲಭೆಗಳಲ್ಲಿ ಭಾಗಿಯಾದವರ ಮೇಲೆ ಉತ್ತರ ಪ್ರದೇಶ ಸೇರಿದಂತೆ ದೆಹಲಿ ಸೇರಿದಂತೆ ಗುಜರಾತ್ನಲ್ಲಿ ಈ ಬುಲ್ಡೋಸರ್ ಅಸ್ತ್ರವನ್ನು ಪ್ರಯೋಗಿಸಲಾಗ್ತಾ ಇತ್ತು. ಅಂದರೆ ಅವರ ಆಸ್ತಿ ಪಾಸ್ತಿಗಳು ಮನೆಗಳನ್ನು ಮುಟ್ಟುಗೋಲು ಹಾಕೊಳ್ಳುವಂಥದ್ದು, ಅದರ ಮೇಲೆ ಬುಲ್ಡೋಸರ್ ಅಸ್ತ್ರ ಪ್ರಯೋಗಿಸುವಂತಹ ಕೆಲಸ ಆಗ್ತಾ ಇತ್ತು. ಇದು ದೊಡ್ಡ ಮಟ್ಟದ ಚರ್ಚೆಯಲ್ಲೂ ಕೂಡ ಗ್ರಾಸವಾಗಿತ್ತು. ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಕೂಡ ಏರಿಸಲಾಗಿತ್ತು. ಈ ಬೆನ್ನಲ್ಲೇ ಈಗ ಮಧ್ಯಂತರ ಬ್ರೇಕ್ ಬಿದ್ದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇತ್ತು. ಒಂದು ವರ್ಗದವರನ್ನ ಟಾರ್ಗೆಟ್ ಮಾಡಿ ಬುಲ್ಡೋಸರ್ ಅಸ್ತ್ರವನ್ನ ಪ್ರಯೋಗಿಸಲಾಗ್ತಾ ಇದೆ ಅನ್ನುವಂತಹ ಟೀಕೆ ಕೂಡ ವ್ಯಕ್ತವಾಗ್ತಿತ್ತು. ಈ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಇದರ ವಿಚಾರಣೆ ಕೂಡ ನಡೀತಾ ಇತ್ತು. ಇದೀಗ ತಾತ್ಕಾಲಿಕ ಬ್ರೇಕ್ ಅಂತ ಹೇಳ್ಬಹುದಾ? ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳಿದೆ ಈ ಸಂದರ್ಭದಲ್ಲಿ ಅಂತ? ಪ್ರೇಮ್ ನೋಡಿ, ಅಪರಾಧಿ ಅಥವಾ ಆರೋಪಿಗಳ ಮನೆಗಳ ಮೇಲೆ ಬುಲ್ಡೋಜರ್ ದಾಳಿ ಮಾಡುವಂತದ್ದು ಇತ್ತೀಚೆಗೆ ಬೆಳವಣಿಗೆಗಳು ಜಾಸ್ತಿ ಆಗಿತ್ತು. ಈ ಮೊದಲು ಉತ್ತರ ಪ್ರದೇಶದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಹೆಚ್ಚು ಕಾಣಲಿಕ್ಕೆ ಶುರುವಾಯಿತು. ವಿಶೇಷವಾಗಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಳ್ತಿದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದ್ರ ಬೆನ್ನಲ್ಲೇ ಕೆಲವು ಈ ರೀತಿಯಾದಂತಹ ಘಟನೆಗಳಿಗೆ ಆಸ್ತಿಯನ್ನು ನಾಶ ಆಗಿತ್ತು. ಅಂತವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ಕೂಡ ನಿರಂತರವಾದಂತಹ ವಿಚಾರಣೆಯನ್ನ ನಡೆಸಿ ಇವತ್ತು ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಈ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ದಾಳಿಗಳನ್ನ ಅಥವಾ ಆಸ್ತಿ ಪಾಸ್ತಿ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಬಾರ್ದು ಅನ್ನುವಂತಹ ನಿರ್ದೇಶನವನ್ನ ಕೂಡ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತದ್ದು. ಮುಂದಿನ ಹಂತದಲ್ಲಿ ಇದು ಯಾವ ರೀತಿಯಾದಂತಹ ನ್ಯಾಯ ಮತ್ತೆ ಈವರೆಗೂ ಆಗಿರುವಂತಹ ಘಟನೆಗಳಿಗೆ ಯಾವ ರೀತಿಯಾದಂತಹ ಕಾಂಪನ್ಸೇಷನ್ ಅನ್ನ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಲಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.